ನಮಸ್ಕಾರ, ಟಿವಿ2ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಬೊಮ್ಮನಹಳ್ಳಿಯಲ್ಲಿ ಶ್ರೀ ಮಾರುತಿ ಯುವಕರ ಸಂಘದ ಅಧ್ಯಕ್ಷರಾದ ಸಂಪತ್ ಕುಮಾರ್ ಹಾಗೂ ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಅಧ್ಯಕ್ಷರಾದ ಮಾಜಿ ಕಾರ್ಪೊರೇಟರ್ ಮಂಜುನಾಥ ರೆಡ್ಡಿ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಗೀತಾಲಯ ಅಕಾಡೆಮಿ ವತಿಯಿಂದ ಸಂಗೀತ ಭರತನಾಟ್ಯ ಏರ್ಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಹಾಗೂ ಸ್ಥಳೀಯ ಸಮಾಜ ಸೇವಕ, ಬಡವರ ಬಂಧು, ತಮ್ಮ ಕೈಲಾದ ಸೇವೆಯನ್ನು ಮಾಡುತ್ತಾ ಬಂದಿರುವ ಮಾಜಿ ಕಾರ್ಪೊರೇಟರ್ ಮಂಜುನಾಥ ರೆಡ್ಡಿ, ಹಲವಾರು ಮುಖಂಡರು, ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದರು. ಮಂಜುನಾಥ ರೆಡ್ಡಿ ಮಾತನಾಡಿ, ನಮ್ಮ ಸಂಘದಿಂದ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ. ಸಾವಿರಾರು ಜನರಿಗೆ ಅನ್ನದಾನ, ರಾತ್ರಿ ಪಲ್ಲಕ್ಕಿಯಲ್ಲಿ ದೇವರನ್ನು ಕೂರಿಸಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುವುದು ಎಂದು ಹೇಳಿದರು. ಬೊಮ್ಮನಹಳ್ಳಿಯ ಒಂದು ಗ್ರಾಮ ಹಬ್ಬ ಅಂತೇಳಿ ಆಚರಣೆ ಮಾಡ್ತೀವಿ ವರ್ಷವನ್ನು. ಶ್ರೀರಾಮನವಮಿಯ ಪ್ರಯುಕ್ತ ನಮ್ಮ ಹಿರಿಯರು ಹಾಕೊಟ್ಟಂಥ ಒಂದು ಪಂಕ್ತಿಯಲ್ಲಿ ಬೊಮ್ಮನಹಳ್ಳಿಯ ಗ್ರಾಮದಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರುವಂಥ ಒಂದು ವಿಶೇಷವಾಗಿ ನಾವು ಆಚರಿಸ್ತಾ ಇದ್ದೀವಿ. ವಿಶೇಷವಾಗಿ ಶ್ರೀ ಮಾರುತಿ ಯುವಕರ ಸಂಘದಿಂದ ಮತ್ತು ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಟ್ರಸ್ಟಿಂದ ಈ ಎರಡು ಇದರಿಂದ ಕೂಡ ಸಂಘ ಸಂಸ್ಥೆಗಳಿಂದ ವರ್ಷವೂ ಸಹ ಈ ಒಂದು ಹಬ್ಬವನ್ನು ಗ್ರಾಮ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. 47ನೇ ವರ್ಷ ಆಚರಣೆಯನ್ನು ನಾವು ಬೊಮ್ಮನಹಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ ತುಂಬ ವಿಜೃಂಭಣೆಯಿಂದ. ಈ ಸಂದರ್ಭದಲ್ಲಿ ನಾವು ಪಲ್ಲಕ್ಕಿ ಉತ್ಸವಗಳನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ದೇವರುಗಳ ಉತ್ಸವಗಳನ್ನು ಮೆರವಣಿಗೆ ಮಾಡಿ ಬೊಮ್ಮನಹಳ್ಳಿಯ
ಸ್ವಾಮಿ ವಿವೇಕಾನಂದ ವೃತ್ತದಿಂದ ಮತ್ತೆ ಶಂಕರ್ನಾಗ್ ರಸ್ತೆ ಮುಖಾಂತರವಾಗಿ ಮತ್ತೆ ವಿರಾಟ್ ನಗರ ಸರ್ಕಲ್ ತಲುಪಿ ಅಲ್ಲಿಂದ ಸರ್ ಎಂ ವಿಶ್ವೇಶ್ವರ ರಸ್ತೆಯಲ್ಲಿ ಬಂದು ಮತ್ತೆ ಬೊಮ್ಮನಹಳ್ಳಿ ಗಣೇಶನ ದೇವಸ್ಥಾನದಲ್ಲಿ ಮೆರವಣಿಗೆಯನ್ನು ನಿಲ್ಲಿಸ್ತೀವಿ. ಹಾಗಾಗಿ ಇಲ್ಲಿನ ಜನರಿಗೆ ಮತ್ತು ಊರಿನ ಗ್ರಾಮಗಳಿಗೆ ಮತ್ತು ಪಕ್ಕದ ಎಲ್ಲ ಗ್ರಾಮಗಳಿಗೆ ಲೇಔಟ್ನ ಎಲ್ಲ ನಿವಾಸಿಗಳಿಗೂ ಸಹ ಈ ಒಂದು ಹಬ್ಬದ ವಾತಾವರಣವನ್ನು ನೋಡೋದಕ್ಕೆ ತುಂಬಾ ಜನ ಬಂದು ಸೇರ್ತಾರೆ. ಮತ್ತು ವಿಶೇಷವಾಗಿ ಭಾರತೀಯ ಸಂಸ್ಕೃತಿ ಬಗ್ಗೆ ಆಚರಣೆ ಮಾಡ್ತೀವಿ. ನಮ್ಮ ಬೊಮ್ಮನಹಳ್ಳಿ ಗಣೇಶನ ದೇವಸ್ಥಾನದಲ್ಲಿ ಮೊದಲನೇ ಪ್ರಾಶಸ್ತ್ಯವಾಗಿ ನಾವೆಲ್ಲ ಈ ರೀತಿಯಾದಂಥ ಭರತನಾಟ್ಯ ಕಲೆಗಳನ್ನ ಕಲ್ತಿರೋರನ್ನ ನಾವು ಈ ಪ್ರದರ್ಶನವನ್ನು ಕೊಡೋದು ಮತ್ತು ಅವ್ರು ಕಲ್ತಿರುವಂಥ ಮಕ್ಕಳಿಗೆ ಅವ್ರಿಗೂ ಒಂದು ಸ್ಟೇಜ್ ಪ್ರಿಪೇರ್ ಆಗುತ್ತೆ. ಹಾಗಾಗಿ ಆ ಮಕ್ಕಳಿಗೆ ಈ ಒಂದು ಭರತನಾಟ್ಯ ನೃತ್ಯವನ್ನು ಮಾಡಲಿ ಅಂತೇಳಿ ನಾವು ಎಲ್ಲಾನು ನಮ್ಮ ಮಾರುತಿ ಸಂಘದ ಎಲ್ಲ ಸದಸ್ಯರು ಸೇರಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀವಿ. ಜೊತೆಯಲ್ಲೇ ಅನ್ನದಾನ ಸಹ ಇರ್ತದೆ. ಸುಮಾರು 10,000 ಜನದವರೆಗೂ ಈ ಭಾಗದಲ್ಲಿ ಬಂದು ಅನ್ನದಾನವನ್ನ ಸ್ವೀಕರಿಸಿ ಎಲ್ಲ ಜನ ಹೋಗ್ತಾರೆ. ಹಾಗಾಗಿ ವರ್ಷದಲ್ಲಿ ಒಂದು ವಿಜೃಂಭಣೆಯಿಂದ ನಡೆಯುವಂತ ಒಂದು ಬೊಮ್ಮನಹಳ್ಳಿ ಗ್ರಾಮ ಹಬ್ಬ ಆಗಿರ್ತದೆ. ಈ ಜಾತ್ರೆಯಲ್ಲಿ ನಮ್ಮ ಗಣೇಶ ಉತ್ಸವಗಳು ಮತ್ತೆ ರಾಮ ಲಕ್ಷ್ಮಣ, ಅದ್ರ ಜೊತೆಗೆ ಶಿವ ಮತ್ತು ಪಾರ್ವತಿ ಮತ್ತು ಆಂಜನೇಯ ಮತ್ತೆ ಅನೇಕ ಗ್ರಾಮ ದೇವತೆಗಳಾದಂಥ ಮದ್ದೂರಮ್ಮ, ಅನ್ಯಮ್ಮ ದೇವಿಯನ್ನ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ, ವೆಂಕಟರಮಣ ಸ್ವಾಮಿ ಮತ್ತು ಎಲ್ಲ ದೇವರುಗಳ ಅವರವರ ಮನೆತನದ ದೇವರುಗಳನ್ನ ಪಲ್ಲಕ್ಕಿಗಳನ್ನ ನಾವೆಲ್ಲರೂ ತಂದು ರೆಡಿ ಮಾಡಿ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ತೀವಿ. ಹಾಗಾಗಿ ವಿಶೇಷವಾದಂತ ಈ ಭಾಗದಲ್ಲಿ ಎಲ್ಲ ಜನನೂ ಸಹ ಇದನ್ನ ನೋಡಿ ಸಂತೋಷ ಪಡ್ತಾರೆ. ಹಾಗಾಗಿ ನಮ್ಮ ಸಂಸ್ಕೃತಿ ಧರ್ಮವನ್ನು ಉಳಿಸ್ಕೊಂಡು ಹೋಗೋದಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ವಿ ಶ್ರೀ ಮಾರುತಿ ಯುವಕರ ಸಂಘದಿಂದ. ಮತ್ತು ನಾವು ಸಹ ಇದರಲ್ಲಿ ಮಂಜುನಾಥ್ ರೆಡ್ಡಿ ಆದಂತ ನಾನು ಎಕ್ಸ್ ಕಾರ್ಪೊರೇಟರ್ ಆಗಿದ್ದೀನಿ. ಪೂರ್ತಿಯಾಗಿ ಇದರಲ್ಲಿ ಎಲ್ಲ ನಿರ್ವಹಣೆಯನ್ನು ನೋಡ್ಕೊಳ್ಳೋದಿಕ್ಕೆ ಆಸಕ್ತಿ ವಹಿಸಿ ಇವೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ವರ್ಷ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನ ಕೋರ್ತೇನೆ ಬೊಮ್ಮನಹಳ್ಳಿ ಗ್ರಾಮದ ಜನರಿಗೆ. ಈಗ 10,000 ಜನರಿಗೂ ಊಟ ತಿಂಡಿಯನ್ನು ತಿಂದ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡಿರ್ತೀವಿ. ಸಂಜೆ ಮೆರವಣಿಗೆ ಉತ್ಸವದಲ್ಲಿ ಕಡಿಮೆ ಅಂದ್ರೆ ಕೂಡ ಒಂದು 10,000 ಜನದವರೆಗೂ ಎಲ್ಲ ಊರುಗಳಿಂದ ಸುತ್ತಮುತ್ತ ಊರುಗಳಿಂದನೂ ಬರ್ತಾರೆ. ಡೊಳ್ಳು ಕುಣಿತ ಮತ್ತೆ ವೀರಗಾಸೆ ಮತ್ತೆ ಕರಡಿ ಕುಣಿತ ಮತ್ತೆ ಇನ್ನು ಡೋಲು ನಾದಸ್ವರದ ಒಂದು ವಿಜೃಂಭಣೆಯಿಂದ ನಡೆಯುವಂತ ನಾದಸ್ವರದ ಒಂದು ಡೋಲು ಮತ್ತು ತಮಟೆ ವಾದ್ಯಗಳು ಮತ್ತೆ ಇನ್ನ ಮತ್ತೊಂದು ವಿಶೇಷವಾದಂತ ನಮ್ಮ ನಾಡಿನ ಕಲೆಯ ಒಂದು ವಾದ್ಯಗಳೇನಿದಾವೆ ಅವೆಲ್ಲವೂ ತರಿಸಿರ್ತೀವಿ. ಹಾಗಾಗಿ ಸಾರ್ವಜನಿಕರಿಗೆ ಅದನ್ನ ನೋಡಿ ಆನಂದ ಪಡೋದಕ್ಕೆ ಕಣ್ ತುಂಬಿಸ್ಕೊಳ್ಳೋದಕ್ಕೆ ವಿಶೇಷವಾಗಿ ಜನ ಆಗಮಿಸ್ತಾರೆ. ಹಾಗಾಗಿ ಅವ್ರಿಗೆಲ್ಲನೂ ಸಂತೋಷ ಪಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಕಾರ್ಯಕ್ರಮದಲ್ಲಿ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಎಂ ಸತೀಶ್ ರೆಡ್ಡಿ ಅವರು ಸಹ ವರ್ಷವೂ ಬಂದು ಬೊಮ್ಮನಹಳ್ಳಿ ಗಣೇಶನಲ್ಲಿ ಪೂಜೆಯನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಮತ್ತೆ ಬೊಮ್ಮನಹಳ್ಳಿ ಗ್ರಾಮ ಹಬ್ಬದ ಜಾತ್ರೆಗೂ ಸಹ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ನಮ್ಮ ಯಾವಾಗ್ಲೂ ಆಸಕ್ತಿ ವಹಿಸಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಅವರ ಒಂದು ಉತ್ಸವ ಕೂಡ ನಮ್ಗೆ ಒಂದು ವಟುತ್ಸವ ಆಗ್ತದೆ ಬೊಮ್ಮನಹಳ್ಳಿ ಮಾರುತಿ ಯುವಕರ ಸಂಘಕ್ಕೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಮತ್ತೆ ಬೊಮ್ಮನಹಳ್ಳಿ ಈ ಒಂದು ಗಣೇಶ ದೇವಸ್ಥಾನಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡೋದ್ರಲ್ಲಿರ್ಬೋದು. ಗಣೇಶನ ದೇವಸ್ಥಾನಕ್ಕೆ ಅನುಕೂಲವಾಗಲಿ ಅಂತೇಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಸತೀಶ್ ರೆಡ್ಡಿ MLA ಅವರು ಸಾಕಷ್ಟು ನಮಗೆ ಸಹಾಯವನ್ನ ಮಾಡಿದ್ದಾರೆ. ಅದು ಹೇಳ್ಕೊಳಕ್ ಆಗೋದಿಲ್ಲ, ಅಷ್ಟೊಂದು ಸಹಕಾರವನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಕೆಲಸಗಳನ್ನು ಮಾಡೋದಕ್ಕೆ ನಮ್ಮ ಸಂಘವನ್ನ ಪರಿಗಣಿಸಿ ಏನಾದ್ರು ಮುಂದೆ ಹೋಗ್ತಾರೆ ಈ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅಷ್ಟೊಂದು ಅನ್ಯೋನ್ಯತೆಯಿಂದ ನಾವೆಲ್ಲ ಮಾರುತಿ ಸಂಘ MLA ಅವರು ನಾವೆಲ್ಲ ಭಾಗವಹಿಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ.